ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾ ಈಗ ಅದೀನಿ ಹುಬ್ಬಳ್ಳಿ ಜಂಕ್ಷನ್ ಒಳಗೆ ಯಾಕದನ ಅಂತೇಳಿ ನಿಮಗೆ ಟೈಟಲ್ ತಮ್ಮನೆಲ್ಲ ನೋಡಿ ಗೊತ್ತಿರತ್ತ. ಹೌದ್ರಿ, ನಾನೀಗ ನಿಮ್ಮ ಬೇಡಿಕೆ ಅಲ್ಲ, ಭಾಳ ಅಂದ್ರೆ ಭಾಳ ಪ್ರಿಯಾರಿಟಿ, ಭಾಳ ಮಂದಿ ಪ್ರಿಫರ್ ಮಾಡೋ ಟ್ರೈನ್ ಯಾವುದಂದ್ರೆ ನಮ್ಮ ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅದನ್ನು ಕವರ್ ಮಾಡಕ್ಕೆ ಬಂದೀನಿ. ಯಾಕೆ ಕವರ್ ಮಾಡಕ್ಕೆ ಬಂದೀನಿ, ಏನು ಕವರ್ ಮಾಡಕ್ಕೆ ಬಂದು, ಎದಕ್ಕೆ ಕವರ್ ಮಾಡಕ್ಕೆ ಬಂದೀನಿ ಎಲ್ಲ ಆಮೇಲೆ ಹೇಳ್ತಾನೆ ರೀ. 07339 ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡೈಲಿ ರನ್ನಿಂಗ್ ಟ್ರೈನ್ ರೀ. ಡೈಲಿ ಹುಬ್ಬಳ್ಳಿಯಿಂದ 11:15 ಬಿಟ್ಟು ಮಾರನೇ ದಿನ ಬೆಳಿಗ್ಗೆ 6:07 ಗಂಟೆಗೆ ನೋಡ್ಕ ಬೆಂಗಳೂರು ಹೋಗುತ್ತಿದೆ. ಆಲ್ಮೋಸ್ಟ್ 6:00 ಹೋಗ್ತಾನೆ ರೀ. ಆಲ್ಮೋಸ್ಟ್ ಲಘು ಹೋಗ್ತಾನೆ, ಯಾಕಂದ್ರೆ ಯಶವಂತಪುರದಿಂದ ಬೆಂಗಳೂರು ಮಟ್ಟ ಅರ್ಧ ತಾಸು ಮೇಲೆ ಗ್ಯಾಪ್ ಕೊಟ್ಟಾನ. ಅದ್ರ ಸಂಬಂಧ ಮತ್ತು ಈ ಟ್ರೈನ್ ಎಲ್ಲೆಲ್ಲಿ ಯಾವ ರೂಟ್ ಹೆಂಗೆ ಹೋಗುತ್ತಪ್ಪ ಅಂದ್ರೆ ಸೂಪರ್ ಫಾಸ್ಟ್ ರೀ. ಇದ್ರದ್ದು ಸೂಪರ್ ಫಾಸ್ಟ್ ಇದ್ದಿದ್ದಕ್ಕೂ ಅಂದ್ರೆ ಒಂದು ಪ್ರಿಯಾರಿಟಿ ಕೊಟ್ಟರೆ ಇದಕ್ಕೆ ಏನಂದ್ರೆ ಹುಬ್ಬಳ್ಳಿ ಬಿಟ್ಟರೆ ಕೊಡ್ಕೈ ಡೈರೆಕ್ಟ್ 1:00 ತಲುಪ್ತೈತೆ ರೀ ದಾವಣಗೆರೆ. ಫುಲ್ ಮಿಡ್ ನೈಟ್ ದಾವಣಗೆರೆ 1:00 ತರಬೇ. ಅಲ್ಲಿಂದ ಡೈರೆಕ್ಟ್ ಇದೆ ಬೀರೂರಿಂದ ಅರಸೀಕೆರೆಯಿಂದ ತುಮಕೂರಿಂದ ಯಶವಂತಪುರದಿಂದ ಬೆಂಗಳೂರು. ಭಾಳ ಲಿಮಿಟೆಡ್ ಸ್ಟಾಪ್ಸ್ ಅದಾವೆ ರೀ. ಇದು ಮೇಜರಾಗಿ ಟ್ರೈನ್ ಮತ್ತು ಇದನ್ನು ಪುಷ್ ಮಾಡಿದ್ದಿದ್ದನ್ನು ಟ್ರೈನ್ ಎದಕ್ಕಂದ್ರೆ ಹುಬ್ಬಳ್ಳಿ ಮಂದಿಗೆ ಹೆಲ್ಪ್ಫುಲ್ ಆಗಲಿ, ಓವರ್ ನೈಟ್ ಟ್ರೈನ್ ಬರಲಿ ಅಂತ. ಯಾಕಂದ್ರೆ ಹುಬ್ಬಳ್ಳಿ ಮಂದಿಗೆ ಯಾವುದೂ ಓವರ್ ನೈಟ್ ಟ್ರೈನ್ ಇರಲಿಲ್ಲ. ಅದ್ರ ಸಂಬಂಧ ಈ ಟ್ರೈನ್ ಇಂಟ್ರೊಡ್ಯೂಸ್ ಮಾಡ್ಯಾರ. ಬಟ್ 4 ಪೇರ್ ಆಫ್ ಟ್ರೈನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಹುಬ್ಬಳ್ಳಿಯಿಂದ ಒಂದು ಓವರ್ ನೈಟ್, ಬೆಂಗಳೂರಿಂದ ಒಂದು ಓವರ್ ನೈಟ್, ಮತ್ತು ಹುಬ್ಬಳ್ಳಿಯಿಂದ ಒಂದು ಮಾರ್ನಿಂಗ್ ಬೆಂಗಳೂರಿಂದ ಒಂದು ಮಾರ್ನಿಂಗ್, ಹುಬ್ಬಳ್ಳಿಯಿಂದ ಒಂದು ಮಧ್ಯಾಹ್ನ ಟ್ರೈನ್ ಹಿಂಗಿದ್ದು ರೀ. ಬಟ್ ಮಧ್ಯಾಹ್ನದ ಟ್ರೈನ್ ಕ್ಯಾನ್ಸಲ್ ಮಾಡಿ ಬರೀ ಇವನು ಓವರ್ ನೈಟ್ ಇಟ್ರಿ ಈಗ. ಯಾಕಂದ್ರೆ ಇವಾಗ ಟ್ರೈನ್ಸ್ ಆನ್ ಡಿಮ್ಯಾಂಡ್ ರೀ. ಅಂದ್ರೆ ಸ್ಪೆಷಲ್ ಫೇರ್ ಟ್ರೈನ್ಗಳು, ಅಂದರೆ ಯಾವಾಗ ಇವು ನೀಡ್ ಇರ್ತಾವಲ್ಲ ಜಾಸ್ತಿ ಅವಾಗ ಓಡಿಸ್ತಾರೆ. ಮತ್ತು ಮುಂದೆ ಯಾವಾಗ ಓಡಿಸ್ತಾರೆ ಗೊತ್ತಿಲ್ಲ. ಈಗಿನ ಮಟ್ಟಿಗಂತೂ ಕ್ಯಾನ್ಸಲ್ ಅದಾವೆ. ಬಟ್ ಓವರ್ ನೈಟ್ ಟ್ರೈನ್ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಡ್ಕೊಂಡ ದಿನ SW ಅವ್ರದವ್ರು. ಮತ್ತು ರಿಕ್ವೆಸ್ಟ್ ಮೇಲೆ ಭಾಳ ಟ್ರೈನ್ ಎಂಥೂಸಿಯಾಸ್ಟ್ಗಳು ರಿಕ್ವೆಸ್ಟ್ ಮಾಡಿ ಈ ಟ್ರೈನ್ಗಳು ಪ್ಯಾಸೆಂಜರ್ಗೆ ಇರಲಿ ಅಂಥೇಳಿ ತರಿಸಿರೋದನ್ನ. ಯಾಕಂದ್ರೆ ಬೆಳಗಾವಿ ಸೂಪರ್ ಫಾಸ್ಟ್ ಮತ್ತು ರಾಣಿ ಚೆನ್ನಮ್ಮ ಮೇಲೆ ಭಾಳ ಲೋಡ್ ಬೀಳುತ್ತೆ ರೀ. ಯಾಕಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಿಗೆ ನಮಗೆ ಕೋಟಾ ಸಿಗೋದೇ ಕಮ್ಮಿ. ಯಾಕಂದ್ರೆ ಅದಕ್ಕೆ ಮಿರಾಜ್ ಕೋಟ ಐತಿ, ಬೆಳಗಾವಿ ಕೋಟ ಐತಿ, ಮತ್ತು ಹುಬ್ಬಳ್ಳಿ ಕೋಟ ಐತಿ, ಮತ್ತು ಅದಕ್ಕೆ ಮುಂದೆ ದಾವಣಗೆರೆ ಕೋಟ ಐತಿ. ಅದ್ರ ಸಂಬಂಧ ನಮಗೆ ಸೀಟ್ ಸಿಗಂಗಿಲ್ಲ ಅದ್ರೊಳಗೆ. ಮತ್ತು ಬೆಳಗಾವಿ ಸೂಪರ್ ಫಾಸ್ಟ್ ಫುಲ್ ಲೋಡ್ ಬರುತ್ತೆ ರೀ. ಅದು ಧಾರವಾಡ ಬೆಳಗಾವಿಯಿಂದನೇ, ಮತ್ತು ಹುಬ್ಬಳ್ಳಿನೂ ಅಷ್ಟಕ್ಕಷ್ಟ. ಅದ್ರ ಸಂಬಂಧ ಹುಬ್ಬಳ್ಳಿಯಿಂದನೇ ಒಂದು ಓವರ್ ನೈಟ್ ಟ್ರೈನ್ ಇರಲಿ ಅಂತೇಳಿ ಇದೇ ಟ್ರೈನನ್ನು ಇಂಟ್ರೊಡ್ಯೂಸ್ ಮಾಡಿರ. ಈ ಟ್ರೈನ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಭಾರಿ ಗುಡ್ ರೆಸ್ಪಾನ್ಸ್ ಐತಿ ಈ ಟ್ರೈನಿಗೆ. ಹೆಂಗಂದ್ರೆ 80% ಆಕ್ಯುಪೆನ್ಸಿ ತೋರಿಸೈತ್ರಿ ಇದು ಚಲೋ ಆದಾಗಿಂದ. ಯಾಕಂದ್ರೆ RTI ರಿಪೋರ್ಟ್ ಮೇಲೆ ನಾ RTI ರಿಪೋರ್ಟ್ ನಿಮ್ಗೆ ಹಾಕ್ತೇನೆ ಇಲ್ಲೇ ನೋಡ್ಕೊರಿ. 80% ಪ್ರೂವ್ ಮಾಡೈತಿದೆ. SW ಅವ್ರದ್ದು ಭಾರಿ ಬೆಸ್ಟ್. ಬಟ್ ವೀಕೆಂಡ್ ಒಳಗೆ ನಿಮ್ಗೆ ವೀಕ್ ಡೇಸ್ ಒಳಗೆ ಆಲ್ಮೋಸ್ಟ್ ನಿಮ್ಗೆ ಸೀಟ್ ಸಿಗುತ್ತೆ. 100-150 ಸೀಟ್ ಅವೈಲೇಬಲ್ ಇರ್ತಾವೆ, ಆಲ್ಮೋಸ್ಟ್ ಇರ್ತಾವೆ ರೀ. ಅಂದ್ರೆ ಫೆಸ್ಟಿವಲ್ ಟೈಮ್ಗಳು ಬಿಟ್ಟು. ಮತ್ತು ವೀಕೆಂಡ್ ಒಳಗೆ ಫುಲ್ ಪ್ಯಾಕ್ ಹೋಗುತ್ತೆ ಟ್ರೈನ್. ಯಾಕಂದ್ರೆ IT ಸೆಕ್ಟರ್ ಬೆಂಗಳೂರಾಗ ಕೆಲಸ ಮಾಡೋರು ಭಾಳ ಮಂದಿ ಹುಬ್ಳಿಯಾಗ ಅದಾರ. ಹುಬ್ಬಳ್ಳಿಯಿಂದ ಬೆಂಗಳೂರಿಂದ ಹುಬ್ಳಿಗೆ ಭಾಳ ಮಂದಿ ಬರ್ತಾರೆ. ಅದ್ರ ಸಂಬಂಧ ಭಾರಿ ಪ್ಯಾಕ್ ಬರುತ್ತೆ. ಮತ್ತು ಈ ಟ್ರೈನಿಂದ ಫೇರ್ ಬಗ್ಗೆ ಮಾತಾಡ್ಬೇಕಂದ್ರೆ ರಾಣಿ ಚೆನ್ನಮ್ಮಕ್ಕೆ ನೀವು 280 ಕೊಟ್ಟರೆ ಬೆಳಗಾವಿ ಸೂಪರ್ ಫಾಸ್ಟಿಗೆ 310 ಕೊಡ್ತೀರಿ. ಬಟ್ ಇದು ಸ್ಪೆಷಲ್ ಫೇರ್ ಇರೋದಕ್ಕೆ ಇದಕ್ಕೆ ತಾತ್ಕಾಲ್ ಚಾರ್ಜ್ ಅಪ್ಲೈ ಆಗುತ್ತೆ ರೀ. ತಾತ್ಕಾಲ್ ಚಾರ್ಜ್ ಅಂದ್ರೆ 1.5x ಅಂದರೆ ಈಗ 310 ರೂಪಾಯಿ ನಾರ್ಮಲ್ ಸ್ಪೆಷಲ್ ಟ್ರೈನ್ಗಳು ಐತ್ರಿ. ಇದು ನಾರ್ಮಲ್ ಟ್ರೈನ್ಗಳು ಇದು ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಇದಕ್ಕೆ 400 ರೂಪಾಯಿ ಇದು ಚಾರ್ಜ್ ಮಾಡ್ತಾರೆ ರೀ ಅವರು. ಇದೇ ಟ್ರೈನಿಂದ ಇದು ಇನ್ಫೋ ಆತ. ಮತ್ತು ಈಗ 11:15 ಡಿಪಾರ್ಚರ್ ಐತಿ. ಈ ಡಿಪಾರ್ಚರ್ ನೋಡೋಕ್ಕಿಂತ ಮೊದಲು ನಾನು ಹೆಂಗೆ ಎಂಟ್ರಿ ಅದೇ ಎಲ್ಲ ತೋರಿಸ್ತೀನಿ. ಮೊದಲು ಅದನ್ನು ನೋಡ್ಕೊಂಬರ್ರಿ, ಆಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ ಆಮೇಲೆ. ನೀವೇನಾರ ಹುಬ್ಳಿಗೆ ಬಂದಾರ ಅಂದ್ರೆ ನಿಮ್ಗೆ ಸಿಟಿ ಬಸ್ಸದು ಬೇಕಂದ್ರೆ ರೈಲ್ವೆ ಸ್ಟೇಷನಿಂದ ನೀವು CBT ಸೈಡ್ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಮುಂದೆ ನಿಂದಿರಿ ಹೊರಗೆ ಬಂದ. ಇಲ್ಲ ನೀವು ಹಳೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗ್ಬೇಕಂದ್ರೆ ಈ ಸೈಡ್ ಹೋಗ್ಬೇಕು. LIC ಬಸ್ ಸ್ಟಾಪ್ ಅಂತಾರೆ ಅದಕ್ಕೆ. LIC ಬಸ್ ಸ್ಟಾಪ್ಗೆ ಹೋದ್ರೆ ನಿಮ್ಗೆ ಓಲ್ಡ್ ಬಸ್ ಸ್ಟ್ಯಾಂಡ್ ಸೈಡ್ ಹೋಗೋ ಎಲ್ಲ ಬಸ್ಗಳು ಸಿಗ್ತಾವೆ ನಿಮ್ಗೆ, ಸಿಟಿ ಬಸ್ಗಳು. ನಿಮಗಿಲ್ಲ CBT ಸೈಡ್ ಹೋಗ್ಬೇಕಂದ್ರೆ ಇಲ್ಲೇನು ಐತಲ್ಲ ಇದು ಎಂಟ್ರೆನ್ಸ್, ಇಲ್ಲೇ ನಿಂದಿರ್ಬೇಕು ನೋಡ್ರಿ. ಇದು ಮೇನ್ ಎಂಟ್ರೆನ್ಸ್. ಮೇನ್ ಎಂಟ್ರೆನ್ಸ್ ಮೊದಲಿಂದ ಇದೆ, ಈಗೂ ಮೊದಲು ಇದೈತ್ರಿ. ಈಗ ಅಲ್ಲಿ ಒಳಗೆ ಒಂದು ಮಾಡ್ಯಾರ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂತೇಳಿ, ಅದನ್ನೂ ತೋರಿಸ್ತಂಬರಿ. ಇಲ್ಲೇ ಲೆಫ್ಟಿಗೆ ದರ್ಗಾ ಐತಿ ಸ್ಟೇಷನ್ ಒಳಗೆ. ಇಲ್ಲೇ ನಮ್ಮ ವಿವೇಕಾನಂದ ಅವ್ರ ಐತಿ. ಇಲ್ಲಿ EMD ಲೊಕೊಮೋಟಿವ್ ಐತಿ. ಇದೆ ಹುಬ್ಳಿ ಸ್ಟಾರ್ಟಿಂಗ್. ನೀವು ಹುಬ್ಳಿ ಒಳಗೆ ನೋಡತಕ್ಕದ್ದು ಪ್ಲೇಸಸ್ಗಳು ಅಂದ್ರೆ ರೈಲ್ವೆ ಸ್ಟೇಷನ್ ಒಳಗೆ ನಾನು ಹೇಳತ್ತಿದ್ದೀಗ ಎಂಟ್ರಾಗನ್ ಬರ್ರಿ. ಅದು ಉದ್ದದ ರೈಲ್ವೆ ಸ್ಟೇಷನ್ ಅಂತೇಳಿ ಅದೇನು ಬೋರ್ಡ್ ಐತಿಲ್ಲ ಅದನ್ನು ತೋರಿಸ್ತೀವಿ. ವಿಶ್ವದ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ನಿಮಗೆ ಸ್ವಾಗತ ಅಂತಿದೆ ಏನು ಬೋರ್ಡ್ ಕಾಣುತ್ತಲ್ಲ. ಈ ಬೋರ್ಡ್ದಿಂದ 2 ಡೈವರ್ಷನ್ ಸಿಗ್ತಾವ್ರಿ ನಿಮಗೆ. ಎಲ್ಲಿಗಂದ್ರೆ 1ರಿಂದ 5ನೇ ಪ್ಲಾಟ್ಫಾರ್ಮ್ಗೆ ಹೋಗಕ್ಕೆ ಲೆಫ್ಟಿಗೆ ಹೋಗ್ಬೇಕು, 6ರಿಂದ 8ನೇ ಪ್ಲಾಟ್ಫಾರ್ಮ್ಗೆ ಹೋಗ ರೈಟಿಗೆ ಹೋಗ್ಬೇಕು. ಯಾಕಪ್ಪ ಅಂದ್ರೆ ನೀವು ಏನಾರ ಸ್ವಂತ ಗಾಡಿ ತಂದಿದ್ರಿಂದ 6ರಿಂದ 7, 8 ಪ್ಲಾಟ್ಫಾರ್ಮ್ 6, 7, 8 ದೂರ ಆಗ್ತಾವೆ ರೀ. ಅದಕ್ಕೆ ಸ್ವಂತ ಗಾಡಿ ತೊಗೊಂಡು ಹೋಗೋದು ನೀವು. ಅದಕ್ಕೆ ಎಂಟ್ರೆನ್ಸ್ ಬೇರೆ ಐತೆ. ಮತ್ತು 6, 7, 8 ಪ್ಲಾಟ್ಫಾರ್ಮ್ ಹೋಗೋ ಸೈಡ್ ಚಿಗರಿ ಬಸ್ ಬರ್ತಾವೆ ರೀ. ನೀವು ಅಲ್ಲೂ ಸೈಡ್ ಹೋಗ್ಬೋದು. ಈಗ ಎಂಟ್ರ್ ಆಗ್ತೀವಿ. ನಿಮ್ಗೆ ಮೇನ್ ಎಂಟ್ರೆನ್ಸ್ ತೋರಿಸಿ ಸಿದ್ಧಾರೂಢಾಚಾರ್ಯ ದರ್ಶನ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಲೈಟಿಂಗ್ ಮಾಡ್ರಿ. ಧಾರವಾಡ ಸ್ವಾಮೀಜಿ ರೈಲು ನಿಲ್ದಾಣ ಹುಬ್ಬಳ್ಳಿ ನೋಡ್ರಿ. ನೀವು ಸ್ಟೇಷನ್ಗೆ ಬರತ್ತಾರಂದ್ರೆ
ಏನಾರ ಜರ್ನಿ ಸ್ಟಾರ್ಟ್ ಮಾಡತ್ತೀರಂದ್ರೆ ಸಿದ್ಧಾರೂಢಜ್ಜರನ್ನ ದರ್ಶನ ತೊಗೊಳ್ಳೆ ಹೋಗಕ್ಕೆ ಹೋಗ್ಬೇಡ್ರಿ. ಸಿದ್ಧಾರೂಢಜ್ಜರು ಇಲ್ಲೇ ಅದಾರೆ. ಮೊನ್ನೆ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆಗೋ ಸೈಡ ಈಗ ಕ್ಲೋಸ್ ಮಾಡ್ರೆ ಓಪನ್ ಇರುತ್ತೆ. ಯಾಕಂದ್ರೆ ಈಗ 10:30 ಮೇಲೆ ಆತಲ್ರಿ, ಅದಕ್ಕೆ ಕ್ಲೋಸ್ ಮಾಡ್ರಿ ಗುಡಿ. ಇಲ್ಲಿ ನೋಡ್ರಿ ಹುಬ್ಬಳ್ಳಿ ಸ್ಟೇಷನ್ದಾಗ ಪಾರ್ಕಿಂಗ್ ಏರಿಯಾ ಮಾತ್ರ ಭಾಳ ಅಂದ್ರೆ ಭಾಳ ವೈಡ್ ಐತಿ. ನೀವು ನಿಮ್ಮ ಗಾಡಿದು ತಂದ್ರೆ ಆರಾಮ್ ಪಾರ್ಕ್ ಮಾಡಕ್ಕೆ ಜಾಗ ಐತಿ. ಮತ್ತು ನಿಮ್ಗೆ ಆಟೋ ಗಿಟೋ ಎಲ್ಲ ಸಿಗ್ತಾವೆ. ಚಿಗರಿ ಅಂತೂ ನಿಮ್ಗೆ ಬಸ್ ಸ್ಟ್ಯಾಂಡ್ ಇದು ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ಇದು ನೋಡ್ರಿ, ಇದು ಎಂಟ್ರೆನ್ಸ್ ಎಲ್ಲ ಸ್ಮಸ್ಟ್ ಮಾಡ್ರಿ ಅಂತೇಳಿ ನಮ್ಮ ಕರ್ನಾಟಕ ಓಟ. ಇದ್ರದ್ದು ಒಂದು ಶಾರ್ಟ್ಸ್ ನಿಮ್ಗೆ ಇದ್ರೊಳಗೆ ತೋರಿಸಿ ನೋಡ್ರಿ, ಹರಿಪುರ ಎಕ್ಸ್ಪ್ರೆಸ್ ಅದ್ರೊಳಗೆ ನೋಡ್ರಿ ಬೆಸ್ಟ್ ಅದು. ಮತ್ತು ಸ್ಟೇಷನ್ ಹೊರಗೆ ನಿಮ್ಗೆ ಪ್ರಿಪೇರ್ಡ್ ಆಟೋ ಸ್ಟ್ಯಾಂಡು ಸಿಗುತ್ತೆ. ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಹಂಗೆ. ಇದು ಎಂಟ್ರೆನ್ಸ್ ಮೊನ್ನೆ ಪ್ಲಾಟ್ಫಾರ್ಮ್ ಸೈಡ್ ಎಂಟ್ರ್ ಹಾಕೊಂಬರಿ. ಇದೆ ಎಂಟ್ರ್ ಆಗತ್ತೀವಿ ನೋಡ್ರಿ ಇಲ್ಲಿ ಮೊನ್ನೆ ಪ್ಲಾಟ್ಫಾರ್ಮ್ ರೀ. ಇದು ಒಂದೇ ಪ್ಲಾಟ್ಫಾರ್ಮ್ ಎಂಟ್ರ್ ಆದೆ. ಎಂಟ್ರ್ ಆಗೋಡಕ ನಮ್ಮ SSWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನಿಂತದಿಲ್ಲ. ಇನ್ನೊಂದು ನಿಮಿಷಕ್ಕೆ ಡಿಪಾರ್ಚರ್. ಹೇಳೋದು ಕೊಡ್ಕನೆ ಡಿಪಾರ್ಟ್ ಆಗೇ ಬಿಡುತ್ತೆ ನೋಡ್ರಿ. ಒಂದೇ ಪ್ಲಾಟ್ಫಾರ್ಮ್ ನೋಡ್ರಿ ಇಲ್ಲೇ ಹುಬ್ಳಿದ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಮಾಡ್ರಿ. ಹುಬ್ಳಿ ರೈಲ್ವೆ ಸ್ಟೇಷನ್ದಾಗ ಒಂದೇ ಪ್ಲಾಟ್ಫಾರ್ಮ್ ನೋಡಕ್ಕಂತಾನೆ ಬರ್ಬೋದು ನೀವು. ಯಾಕಂದ್ರೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮು ಐತಿ ಹುಬ್ಳಿ ಒಳಗೆ. ಒಂದೇ ಪ್ಲಾಟ್ಫಾರ್ಮ್ ನೋಡಕ್ಕಂತ ಬರ್ಬೇಕು ನೀವು, ಯಾಕಂದ್ರೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ಮತ್ತು ಇಷ್ಟೆಲ್ಲ ಮಸ್ತ್ ಏನು ಮಾಡ್ಯಾರ ನೋಡ್ರಿ. ಹುಬ್ಳಿ ರೈಲ್ವೆ ಸ್ಟೇಷನ್ ನೋಡಿದ ಒಂದು ಚಂದ. ಅದ್ರೊಳಗೆ ನೋಡ್ರಿಲ್ಲ ನಮ್ಮ ರಾಣಿ ಚೆನ್ನಮ್ಮ ಡಿಪಾರ್ಟ್ ಆತ ಹುಬ್ಬಳ್ಳಿ ಜಂಕ್ಷನಿಂದ 10:30 ಕರೆಕ್ಟ್ ಡಿಪಾರ್ಟ್ ಆಗ್ಯ. ನೀವು 10 ನಿಮಿಷ ಸ್ಟಾಪ್ ಇರುತ್ತೆ ಇಲ್ಲಿ. ಒಂದು ನಮ್ದು ಟ್ರೈನ ಅದ ಅನ್ಸುತ್ತೆ. ತಡಿ ತೋರಿಸ್ತೇನೆ ರೀ. ಇಲ್ಲಿಂತ ನೋಡ್ರಿ ಇದ ನಮ್ಮ ಟ್ರೈನ್ ಅನ್ಸುತ್ತೆ. ಆ ಸೈಡ್ ಹೋಗೋಣ. ನಿಮ್ಗೆ ಎಂಟ್ರಿ ಕೊಟ್ಟು ನಾನು ಹೋಗ್ಬೇಕಂತ ಮಾಡಿದೆ. ಬರೀ ಆ ಸೈಡ್ ಹೋಗೋಣ. ಇಲ್ಲ ಐತೆ ನೋಡ್ರಿ ಯಾವ ಟ್ರೈನ್ ನಿಮ್ಗೆ ಗೊತ್ತಾಗೇ ಬಿಟ್ರಿ. ಜಂಕ್ಷನ್ ಒಳಗೆ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ನಿಮ್ಗೆ IRCTC ಫುಡ್ ಪ್ಲಾಜಾ ಸಿಗುತ್ತೆ. ಬಿಗ್ ಮಿಶ್ರಾ ಅಂಗಡಿಗಳಂತೂ ಭಾಳ ಅಂದ್ರೆ ಭಾಳ ಸಿಗ್ತಾವೆ ಇಲ್ಲೇ. ಮತ್ತು ಒಂದೇ ಪ್ಲಾಟ್ಫಾರ್ಮ್ ಆರಾಮಾಗಿ ಹೋಗ್ಬೋದು. ಬಟ್ ಯಾವಾಗ ಚಲೋ ಇರುತ್ತೆ ಯಾವಾಗ ಬಂದಿರುತ್ತೆ ಹೇಳೋಕ್ಕಾಗಲಿಲ್ಲ. ಆಗಾಗ ಚಲೋ ಇರುತ್ತೆ, ಆಗಾಗ ಬಂದಿರುತ್ತೆ. ಹಂಗೆ ನಮ್ಮ ಟ್ರೈನ್ 3ನೇ ಪ್ಲಾಟ್ಫಾರ್ಮ್ದಾಗ ಹಚ್ಚಾರ್ರಿ. ಹೋಗೊಂಬರ್ರಿ. ಈಗ ಎಲ್ಲಿಂದ ಸ್ಟಾಪ್ ಮಾಡಿದ್ದೆಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ಇಲ್ಲಿ ನೋಡ್ರಿ ವ್ಯಾಗ್ 9HC ಎಲೆಕ್ಟ್ರಿಕ್ ಲೊಕೊಮೋಟಿವ್, ಎಂಡ್ ಟು ಎಂಡ್ ಎಲೆಕ್ಟ್ರಿಕ್ ನಮ್ದು ಟ್ರ್ಯಾಕ್ಷನ್. ಯಾಕಂದ್ರೆ ಫುಲ್ಲಿ ಎಲೆಕ್ಟ್ರಿಫೈಡ್ ಐತಿಲ್ಲ ಅಂದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಲೋಕೋ ಐತೆ ನಮ್ದು ಟ್ರೈನಿಗೆ. ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟಿಗೆ. ಕೋಚಿಗೆ ಹೋಗೋಕ್ಕಿಂತ ಮೊದಲು ಇದು ಜನರಲ್ ಹುಬ್ಳಿಯಿಂದ ಆಲ್ಮೋಸ್ಟ್ ಖಾಲಿ ಸಿಗುತ್ತೆ. ನೀವು ಒಬ್ಬೊಬ್ರು ಒಂದು ಮಕ್ಕಂತ ಹೋಗೋದು. ಬಟ್ ಇದು ಆಲ್ಮೋಸ್ಟ್ ನಡಕ್ಕೆ ತರಪ್ಕೊಂತ ಹೋಗುತ್ತೆ. ಅದ್ರ ಸಂಬಂಧ ಸೀಟ್ ಅವೈಲಬಿಲಿಟಿ ಸಿಗಲಿದ್ರಿಂದ ನೋಡ್ರಿ ಅಲ್ರಿ ಹೆಂಗೆ ನೀವು ಜನರಲ್ ಆಲ್ಮೋಸ್ಟ್ ಖಾಲಿ ಇರುತ್ತೆ. ಬಟ್ ಇದು ನಡಕ್ ಸಿಗ್ನಲ್ ಇಲ್ಲದೆ ಅಲ್ಲೆಲ್ಲೇ ತರಪ್ಕೊಂತ ಹೋಗುತ್ತೆ. ಅವಾಗ ಹಾವೇರಿ ಗಿವೇರಿ ಮಂದೆಲ್ಲ ಹತ್ತಾರೆ ಇದಕ್ಕೆ. ಹಂಗೆ ಹತ್ತಕ್ಕೆ ಪರ್ಮಿಷನ್ ಇಲ್ಲರಿ ಅಂದರೂ ಹತ್ತಾರೆ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡೀನಿ ಇದನ್ನು. ಮೊದಲೊಮ್ಮೆ ಜರ್ನಿ ಮಾಡೀನಿ. ಆ ವಿಡಿಯೋದಾಗ ಹೋಗಿ ನೋಡಿರಿ ನೀವು ಬೇಕಾರೆ. ನಾನು ಲಿಂಕ್ ಇದು ಕೊಡ್ತೀನಿ. ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಮಾಡೀನಿ ನಾನು. ಬಟ್ ಇದಕ್ಕೆ ಬುಕ್ಕಿಂಗ್ ಮಾಡೀನಿ ರೀ. S7 ಕೋಚ್ 31 ಸೀಟ್ ನಂಬರ್. ಈ ಸೈಡ್ ಲೋವರ್ ಐತ್ರಿ. ಯಾಕಂದ್ರೆ ಕರೆಂಟ್ ಒಳಗೆ ಬುಕ್ ಮಾಡೀನಲ್ಲ, ಸೈಡ್ ಲೋವರ್ ಸಿಗುತ್ತೆ ಆರಾಮಾಗಿ. ನೋಡೋಣ ಬರ್ರಿ. 2ನೇ ಪ್ಲಾಟ್ಫಾರ್ಮ್ ಒಳಗೆ ಚಿತ್ರದುರ್ಗ ಡೆಮೋ ಬಂತ. 1ನೇ ಪ್ಲಾಟ್ಫಾರ್ಮ್ 3ನೇ ಪ್ಲಾಟ್ಫಾರ್ಮ್ದಾಗ ನಾವು ಅದೇವಿ. ಈಗ S7 ಹೋಗೋಣ ಬರ್ರಿ. ಹೋಗಿ ಹತ್ತು ಬಿಟ್ಟು ಎಲ್ಲ ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀನಿ. ಅಪೋಸಿಟ್ ಸೈಡಿಂದ ಜರ್ನಿನೂ ಮಾಡೀನಿ, ಈ ಸೈಡಿಂದನೂ ಮಾಡೀನಿ ರೀ. ಬಟ್ ಈಗಿಂದ ಹೆಂಗೆ ಪರಿಸ್ಥಿತಿ ಐತಿ ನೋಡೋಣ ಬರ್ರಿ. ಕರೆಕ್ಟ್ 11:15 ಆಗೈತೆ ರೀ. ಡಿಪಾರ್ಚರ್ ಅದೀವಿ ನಾವು ಹುಬ್ಬಳ್ಳಿ ಜಂಕ್ಷನಿಂದ. ನಮ್ಮ ಫ್ರೆಂಡ್ ಜಾಯ್ನ್ ಆಗ್ಯಾರ ಇಲ್ಲೇ. ನಮ್ಮ ಫ್ರೆಂಡ್ ನಮ್ಮ ಕಾಲೇಜ್ ಪ್ರವೀಣ್ ಅಂತೇಳಿ. ಅಕಸ್ಮಾತಾಗಿ ಮೀಟ್ ಅದೀವಿ. ಅವು ತುಮಕೂರು ಹೊಂಟಾನಂತ. ಅವನದು ಕೋಚ್ ಒಂದು, ನಂದು ಕೋಚ್ ಒಂದು. ಅಕಸ್ಮಾತಾಗಿ ಮೀಟ್ ಅದೀವಿ. ಏನು ಪ್ರೀ ಪ್ಲಾನ್ ಇಲ್ಲ, ಏನಿಲ್ಲ. ತೋರಿಸ್ತಾನೆ ಅವನು ಇಲ್ಲ ಅಂತ. ನಾವು 11:15 ಕರೆಕ್ಟ್ ಡಿಪಾರ್ಚರ್ ಆದೀವಿ. ಇದು ನಾವು ಹೊರಗೆ ನಿಂತು ಮಾತಾಡ್ತಿದ್ವಿ. ಹಂಗೆ ಇಲ್ಲೇ ಎಲೆಕ್ಟ್ರಿಕ್ ಲೋಕೋ ಇದ್ದಿದ್ದು ಸಂಬಂಧ ಭಾಳ ಲಘು ಪಿಕಪ್ ತೊಗೊಂತ್ರಿ. ಓಡಿ ಬಂದಿತ್ತಿದ್ವಿ ಟ್ರೈನ್ ಅಂತೂ ಹತ್ತಿದ್ದೀವಿ. ಯಾಕಂದ್ರೆ ಅಲ್ಲೇ ಬಾಜುನ ನಿಂತಿದ್ವಿ ನಾವು. ಏನು ತಡಿ ಅಂದರೆ ಡೀಸೆಲ್ದು ಪಿಕಪ್ ಲೇಟಾಗಿ ತೊಗೊಳುತ್ತೆ, ಎಲೆಕ್ಟ್ರಿಕ್ದು ಪಿಕಪ್ ಲಘು ತೊಗೊಳುತ್ತೆ ರೀ. ಇದೊಂದಿಟ್ಟು ನೆನಪಿಟ್ಕೊರಿ. ಎಲೆಕ್ಟ್ರಿಕ್ ಏನಾರ ಲೋಕೋ ಇತ್ತು ಅಂದ್ರೆ ಪಿಕಪ್ ಲಘು ತೊಗೊಳುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. 1 ನಿಮಿಷ ಲಘುನ ಒಳಗೆ ಬಂದುಬಿಡ್ರಿ. ಡಿಪಾರ್ಟ್ ಆದ್ವಿ ನಾವು ಹುಬ್ಬಳ್ಳಿ ಜಂಕ್ಷನಿಂದ. ಅಲ್ಲಿ ನೋಡ್ರಿ 6, 7, 8 ಪ್ಲಾಟ್ಫಾರ್ಮ್. ಇಲ್ಲೂ ಶೆಡ್ ಹಾಕತ್ತಾರೆ. ಯಾಕಂದ್ರೆ ಶೆಲ್ಟ್ರ್ ಇಲ್ಲಲ್ರಿ. ಮತ್ತು ಅದ್ರ ಸಂಬಂಧ ಮಾಡಿ ಹಾಂ ಓಕೆ. 6, 7, 8 ಪ್ಲಾಟ್ಫಾರ್ಮ್ ರೀ. ಶೆಲ್ಟ್ರ್ ಹಾಕಕತ್ತಾರಂದ್ರೆ ಭಾಳ ಅಂದ್ರೆ ಭಾಳ ಇದು ಸ್ಪೇಸ್ ಐತ್ರಿ ಇಲ್ಲಿ. ಅಂದ್ರೆ ಹೊರಗೆ ಭಾಳ ಐತಿ. ಮತ್ತು ಬಿಸಿಲು ಭಾಳ ಆಗ್ತದೆ. ಅದಕ್ಕೆ ಮಂದಿಗೆ ಕುಂದ್ರಾಕೋದು ಆಗಲಿ ಅಂತೇಳಿ. ಯಾಕಂದ್ರೆ ಜನಶತಾಬ್ದಿ ಎಲ್ಲ ಇಲ್ಲಿಂದನೇ ಡಿಪಾರ್ಚರ್ ಬರೋದು. ಜನಶತಾಬ್ದಿ, ಗಂಗಾವತಿ ಮತ್ತು ನಡಕ ಅಲ್ಲಿ ಒಂದಷ್ಟು ಟ್ರೈನ್ಗಳು ಲಾಂಗ್ ಕೋಚಿಂಗ್ ಟ್ರೈನ್ಗಳೆಲ್ಲ ಅಲ್ಲೇ ನಿಂತಿರ್ತಾವೆ. ಇಲ್ಲೇ ಗುಂತಕಲ್ ಅನ್ಸುತ್ತೆ ಇದು ಮೇ ಬಿ. ಹಾಂ, ಹುಬ್ಬಳ್ಳಿ ಗುಂತಕಲ್.
WDP 4D. ಈಗ ನಿಮಗೆ ನಮ್ಮ ಸ್ಲೀಪರದ ಇಂಟೀರಿಯರ್ಸ್ ತೋರಿಸ್ತಾನೆ. ನನ್ನ ಸೀಟ್ ನಂಬರ್ ಬಂದುಬಿಟ್ಟು 31 ಸೀಟ್ ನಂಬರ್ ತೋರಿಸ್ತಾನೆ. 31 ಸೈಡ್ ಲೋವರ್ ನೋಡಿರಿ, ಇದು ನನ್ನ ಸೀಟ್ ನಂಬರ್. ಇಲ್ಲೇ ಬ್ಯಾಗ್ ಇಟ್ಟಾನೆ, ಬ್ಯಾಗ್ ಇಟ್ಟಂಗೆ ಕುಂತಿದ್ದೆ. ಡಿಪಾರ್ಟ್ ಆಗೇ ಬಿಡ್ತಾ. ನಾವು ಡಿಪಾರ್ಚರ್ ಆದ್ಮೇಲೆ ಒಳಗೆ ಬಂದಿವಿ ಟ್ರೈನ್ ಒಳಗೆ. ಹಿಂಗೈತಿ ಭಾಳ ಅಂದ್ರೆ ಭಾಳ ಪ್ಯಾಕ್ ಕಡೆ ಐತಿ ಟ್ರೈನ್. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ನೋಡ್ರಿ, ಇಲ್ಲೇ ನಾ ಹೇಳ್ದಂಗೆ ಟ್ರೈನ್ ಅಲ್ಲೆಲ್ಲ ತರಪ್ತಾರೆ ಅಂದಿಲ್ಲ. ಗುಡಿಗೆರೆ ಅಂತೇಳಿ ಬಂದು ತರಬಿಟ್ಟಾನೆ ಟ್ರೈನಿಗೆ. 11:50 ಆಗತೈತಿ. ಎಷ್ಟು ನಿಮಿಷ ಅಂದ್ರೆ 35 ನಿಮಿಷ ಆಗೈತೆ ನೋಡ್ರಿ ನಾವು ಡಿಪಾರ್ಟ್ ಆಗಿ ಹುಬ್ಬಳ್ಳಿಯಿಂದ. ಇಲ್ಲಿ ಗುಡಿಗೆರೆ ಔಟ್ರದಾಗ ಬಂದು ತರ್ತಾರೆ ಸ್ಟೇಷನ್ದಾಗ. ಹೋಗಲ್ಲ ಸ್ಟೇಷನ್ ಅಲ್ಲಿ ಮುಂದೆ ಕಾಣತೈತೆ ನೋಡ್ರಿ, ರೆಡ್ ಲೈಟ್ ಹೊಡ್ಯಾತೈತಲ್ಲ ಅಲ್ಲಿ ಐತಿ ಸ್ಟೇಷನ್. ಇಲ್ಲಿ ಔಟ್ರದಾಗ ತರ್ತಾರೆ, ಯಾಕಂದ್ರೆ ಇದಿಲ್ಲ ಇನ್ನದ ಸಿಗ್ನಲ್ ಇಲ್ಲರಿ. ಮುಂದೆ ಯಾವ ಟ್ರೈನು ಹೊಂಟಿಲ್ಲ, ಬಟ್ ಯಾಕೆ ಸಿಗ್ನಲ್ ಇಲ್ಲ ಗೊತ್ತಿಲ್ಲ. ನೋಡೋಣ್ರಿ ಯಾವಾಗ ಡಿಪಾರ್ಟ್ ಆಗ್ತಾನೆ ಅಂತೇಳಿ. ಮತ್ತು ಇಲ್ಲಿ ಹರಿಹರ ಆದಮೇಲೆ 110 km/h ಸ್ಪೀಡು ಐತಿದ್ರದ್ದು, ಅದು ತೋರಿಸ್ತಾನೆ. ಹರಿಹರ ಮಟ್ಟ ಅಷ್ಟೊಂದು ಸ್ಪೀಡ್ ಇಲ್ಲರಿ, ಯಾಕಂದ್ರೆ ಇಲ್ಲಿ ಕವಿಂಗ್ಸ್ ಮತ್ತು ಇದು ಭೂಮಿ ಸ್ಟೇಬಲ್ ಐತಿ, ಎತ್ತರ ಪತ್ತರ ಐತ್ರಿ. ಯಾಕಂದ್ರೆ ಮ್ಯಾಗ ಕೆಳಗೆ ಭಾಳ ಐತಿ ಇಲ್ಲಿ, ಅದರ ಸಂಬಂಧ. ಫ್ಲ್ಯಾಟ್ ಲೈನ್ ಇಲ್ಲ. ಫ್ಲ್ಯಾಟ್ ಲೈನ್ ಆದ ಹುಡ್ಕೊಂಡು 110 km/h ನೋಡೋಕೆ ಸಿಗುತ್ತೆ. ಪ್ಯೂರ್ ICF ತೋರಿಸ್ತಾನೆ. ಎಷ್ಟು ಮಕ್ಕೋತೀನಿ ಮಕ್ಕೊಳಕಂತೂ ನಾನು ಟ್ರೈ ಮಾಡತ್ತಿಲ್ಲ. ಈಗ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕೆ ಟ್ರೈ ಮಾಡಬೇಕಂತ ಮಾಡಿ. ಇಲ್ಲಿ ನೋಡ್ರಿ, ಇಲ್ಲಿ ಮೈಕ್ ತೊಗೊಂಡೆ ನಾನು. ಇವತ್ತು ಪ್ಯೂರ್ ಅಂದ್ರೆ ಪ್ಯೂರ್ ಬರೀ ನೈಟ್ ಟ್ರಾವೆಲ್ ಬಗ್ಗೆ ತೋರಿಸ್ಬೇಕಂತ ಮಾಡೀನಿ. ನೀವು ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಹೆಂಗಿರುತ್ತೆ ಅಂತೇಳಿ. ಯಾಕಂದ್ರೆ ಒಂದಷ್ಟು ಮಂದಿಗೆ ಟ್ರೈನ್ ಹತ್ತಿದ ಹುಡ್ಕೊಂಡು ನಿದ್ದು ಹತ್ತುತ್ತೆ, ಒಂದಷ್ಟು ಮಂದಿಗೆ ಟ್ರೈನ್ ಹತ್ತಿರ ನಿದ್ದು ತಂಗಿಲ್ಲ. 5 ನಿಮಿಷದ ಮೇಲೆ ಆಗೈತೆ ರೀ. ಸಿಗ್ನಲ್ ಆತ, ಹಾರ್ನ ಹೊಡೆದ, ಸಿಗ್ನಲ್ ಆಗಿಲ್ಲ, ಹಾರ್ನ ಹೊಡೆದ. ನೋಡೋಣ ಡಿಪಾರ್ಟ್ ಆದ. ಇಲ್ಲಿ ನೋಡ್ರಿ, ಇಲ್ಲೇ 5 ನಿಮಿಷದ ಮೇಲೆ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ನಾವು ಗುಡಿಗೇರಿ ಔಟ್ರದಿಂದ. ಟೈಮ್ ನೋಡ್ರಿ, ಇಲ್ಲೇ ರಾತ್ರಿ 12 ಆಗೈತಿ. ಕೋಚ್ ಒಳಗೆಲ್ಲ ಪ್ಯಾಸೆಂಜರ್ಸ್ ಮಾಡ್ಕೊಂಡ್ರೆ. ಈ ಸೈಡ್ ನೋಡ್ರಿ, ಈ ಸೈಡ್ ಒಂದು ಸ್ವಲ್ಪ ಬದಲ ಮಾಡತ್ತಾರೆ ಅಷ್ಟೇ. ಫುಲ್ ಅಂದ್ರೆ ಫುಲ್ ಪ್ಯಾಕ್ ಐತೆ ಟ್ರೈನು. ಟೈಮ್ ಎಷ್ಟಾಗೈತಿ? 12:04 ಆಗೈತಿ.
ನೋಡ್ರಿ ಇಲ್ಲೇ ಪೂರ್ತಿ ಟ್ರೈನ್ ಖಾಲಿ ಆಗೈತಿ. ಟ್ರೈನ್ ಯಾಕೆ ಖಾಲಿ ಆಗೈತಪ್ಪ ಅಂದ್ರೆ KSR ಬೆಂಗಳೂರು ಬಂದೈತ್ರಿ, ಅಂದ್ರೆ ನಮ್ಮ ಸಿಟಿ ಜಂಕ್ಷನ್ 7 ಗಂಟೆಗೆ ಟೈಮಿಂಗ್ ಇತ್ತು. 6:50 ಟೈಮಿಂಗ್ ಇತ್ತು. 7:05 ಬಂದಿದ್ವಿ. ಈಗ 7:20 ಆಗತೈತಿ. ನಾನು ಹಂಗೆ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡ್ಬೇಕಂತ ಮಾಡಿದೆ. ಭಾರಿ ಬೆಸ್ಟ್ ಇರುತ್ತೆ ಇದು ಟ್ರೈನು. ಹುಬ್ಬಳ್ಳಿಯಿಂದ ನೀವು ಬರತ್ತೀರಿ ಬೆಂಗಳೂರಿಗೆ ಅಂದ್ರೆ ಹುಬ್ಬಳ್ಳಿಯಿಂದ ಹತ್ತಿ ಮಕ್ಕೊಂಬಿಟ್ರಿ 11:15 ಬೆಳಿಗ್ಗೆ ಎದ್ದು ಓಡಕನ ಇರ್ತೀರಿ. ಯಶವಂತಪುರ ಎಲ್ಲ KSR ಬೆಂಗಳೂರು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಟ್ರೈನ್. ಮತ್ತು ನಾನು ಇಲ್ಲಿ ಯಾಕೆ ಬಂದೇನಪ್ಪ ಈಗ ಅಂತ ಮಾತಾಡೋದಾದ್ರೆ, ನಾನು ಯಶವಂತಪುರ ಬೀದರ್ ಮಾಡೋದೈತ್ರಿ. ಯಶವಂತಪುರ ಬೀದರ್ ಮಾಡಕ್ಕೆ ನಾನು ನಾಳೆ ಇಲ್ಲ ಇವತ್ತು ಜಂಕ್ಷನ್ ತೊಗೊಂಡ್ಬರ್ಬೇಕಂತ ಮಾಡಿದ್ದೆ. ಯಾಕಂದ್ರೆ ನನ್ನ ಟ್ರೈನ್ ರಾತ್ರಿ 11 ಗಂಟೆಗೆ ಐತಿ. ಬಟ್ ನಾವು ಹಂಗೆ ನಮ್ದೊಂದು ಒಂದೇ ಭಾರತ್ ಬಾಯ್ಸ್ ಅಂತ ಗ್ರೂಪ್ ಐತ್ರಿ. ಅದ್ರೊಳಗೆ ನಮ್ಮ ಹಿಮಾಂಶು ಭಯ ಮತ್ತು ನಮ್ಮ ಸೋನು ಭಯ ಅವ್ರು ಮೆಸೇಜ್ ಮಾಡ್ಕೊತ ಕುಂತಿದ್ವಿ. ಹಂಗೆ ಗೊತ್ತಾತ ಕೋಲಾರದ ಡೆಮೋ ಐತಲ್ರಿ, ಅದ್ರದ್ದು ಇವತ್ತು ಲಾಸ್ಟ್ ರನ್ ಅಂದ್ರೆ ಮೆಮೊ ಆಗಿ ಕನ್ವರ್ಟ್ ಆಗತ್ತದ ಡೆಮೋ. ಹೆಂಗಂದ್ರೆ ಇದು ಕೋಲಾರ ಡೆಮೋ ಯಾವ್ದಪ್ಪ ಅಂದ್ರೆ KSR ಬೆಂಗಳೂರಿಂದ ನಂದಿ ಹಿಲ್ಸ್, ಚಿಕ್ಕಬಳ್ಳಾಪುರ ಮತ್ತು ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗುತ್ತಲ್ರಿ, ಅದ ಟ್ರೈನ್ ಭಾರಿ ಬೆಸ್ಟ್. ನಿಮಗೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅದೇ ವಿಡಿಯೋ ಮಾಡೋಕ್ಕಂತೇಳಿ ಅರ್ಜೆಂಟ್ಲಿ ಊಟ ಮಾಡ್ಕೊಂಡು ಕುಂತಿದ್ದೆ. ನಾನು ಊಟ ಮಾಡ್ಕೊಂಡು ಕುಂತಾವ ಅರ್ಜೆಂಟ್ಲಿ ಪ್ಲ್ಯಾನ್ ಅಂತ ಓಡೋಡಿ ಬಂದು ಬಸ್ ಹಿಡಿದು ಹುಬ್ಳಿ ಬಂದೆ. ಹುಬ್ಳಿಯಿಂದ ಇತ್ತಾಗ ಬಂದೆ. ಭಾರಿ ಬೆಸ್ಟ್ ಆತ ಯಾಕಂದ್ರೆ ನಿಮಗೆ ಏನೋ ಒಂದು ಹೊಸ ಕಂಟೆಂಟ್ ತೋರ್ಸಕ್ಕೆ ಸಿಗತ್ತ. ನನಗೆ ಮೆಮೊ ಟ್ರೈನ್ ಒಮ್ಮೆ ಮಾಡಿಲ್ಲ ನಾನು. ಈ ಸತ ಅವ್ರ ಜೊತೆ ಕೂಡ ಮಾಡ್ಬೇಕಂತ ಬಂದೀನಿ. ಮತ್ತು ಜರ್ನಿ ಇಲ್ಲಿಗೆ ಇತ್ತು, ಇಲ್ಲಿ ಮಟನ ಇತ್ತು. ಈಗ ಇಲ್ಲಿ ಮಟ ನೋಡ್ರಿ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಭಾಳ ಶಾರ್ಟ್ ಐತ್ರಿ ಇದು. ಯಾಕಂದ್ರೆ ನಾನು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡೆ, ಬಟ್ ತೋರ್ಸೋಕೆ ಏನಿರಲಿಲ್ಲ, ಫುಲ್ ಕತ್ಲಾಗಿಬಿಟ್ಟಿದ್ದು. ಅದಕ್ಕೆ ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತು. ನೋಡ್ರಿ ಇಲ್ಲೇ ನಮ್ಮ ಟ್ರೈನ್ 9ನೇ ಪ್ಲಾಟ್ಫಾರ್ಮ್ದಾಗ ಹಚ್ಚಾರ. 8ನೇ ಪ್ಲಾಟ್ಫಾರ್ಮ್ದಾಗ ಇದು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ಐತಿ. ಆಲ್ಮೋಸ್ಟ್ ಹಿಂಗೆ ಆಗಿರುತ್ತೆ ರೀ. ಯಾಕಂದ್ರೆ ನಮ್ಮ ಹುಬ್ಳಿ ಟ್ರೈನ್ಗಳು ಬಾಜು ಕಣ್ಣೂರು ಟ್ರೈನೇ ಇರುತ್ತೆ. ಯಾಕಂದ್ರೆ ಇದು ಯಶವಂತಪುರ ಸೈಡ್ ಹೋಗುತ್ತೆ. ಯಶವಂತಪುರ ಸೈಡ್ ಹೋಗೋ ಟ್ರೈನ್ಗಳೆಲ್ಲ ಆಲ್ಮೋಸ್ಟ್ ಈ ಸೈಡೇ ಬರ್ತಾವೆ. 7, 8, 9, 10 ಸೈಡ್ದಾಗ ಇದೈತೆ ನೋಡ್ರಿ. ಮತ್ತು KSR ಒಳಗೆ ಏನಾರ ತಿನ್ನೋದು ಬೇಕಂದ್ರೆ 1ನೇ ಪ್ಲಾಟ್ಫಾರ್ಮ್ದಾಗ IRCTCದ ಯಾವುದೋ JK ಕ್ಯಾಟ್ರಸ್ ಅಂತ ಏನೋ ಐತ್ರಿ, ಭಾರಿ ಬೆಸ್ಟ್ ಐತಿ. ನಾನು ಸಜೆಸ್ಟ್ ಮಾಡ್ತೇನೆ ಅದನ್ನು. ಅಲ್ಲಿ ಹೋಗ್ತೀನಿ ರೀ. ನಾನು ಈಗ ಅಲ್ಲೇ ಹೋಗಿ ತಿಂತೀನಿ. ಇಷ್ಟ ಆಯ್ತು ವಿಡಿಯೋ. ಮುಂದಿನ ವಿಡಿಯೋದಾಗ ಸಿಗ.